ನಾನು ಇವತ್ತು ಬರೀ ರಾಜಕೀಯ ವ್ಯಕ್ತಿಯಾಗಿ ನಿಮ್ಮ ಮುಂದೆ ನಿಂತಿಲ್ಲ. ಇದು ಈ ದೇಶದ ಲಕ್ಷಾಂತರ ಇಚ್ಛಾಶಕ್ತಿ, ರಾಜಕೀಯದಲ್ಲಿ ಇಚ್ಛಾಶಕ್ತಿ ಉಳ್ಳ ಮಹಿಳೆಯರ ಪರವಾಗಿ ನಾನು ಇವತ್ತು ಮಾತಾಡಲು ನಿಮ್ಮ ಮುಂದೆ ಬಯಸ್ತೇನೆ. 80ರ ದಶಕದಲ್ಲಿ ಸನ್ಮಾನ್ಯ ಆಗಿನ ಪ್ರಧಾನಮಂತ್ರಿ ಆಗಿದ್ದ ರಾಜೀವ್ ಗಾಂಧಿ ಅವರ ಕನಸು ಏನಾಗಿತ್ತು ಅಂದರೆ ಮಹಿಳೆಯರಿಗೆ ಮೀಸಲಾತಿ ತರಬೇಕು. ಆವಾಗ ಆ 80ರ ದಶಕದಲ್ಲಿ ಬರೀ ಬೆರಳೆಣಿಕೆಯಷ್ಟೇ ಮಹಿಳೆಯರು ರಾಜಕೀಯದಲ್ಲಿದ್ದರು. ಆದರೂ ಅವರ ದೂರದೃಷ್ಟಿ ಆವಾಗನೇ ಇತ್ತು. ಅವರು ಒಂದು ಕ್ರಾಂತಿಯನ್ನು ಈ ದೇಶಕ್ಕೆ ತಂದರು. ಆ ಕ್ರಾಂತಿಯ ಫಲವಾಗಿ PV ನರಸಿಂಹರವರು ಪ್ರಧಾನಮಂತ್ರಿ ಆಗಿದ್ದಾಗ 73-74 ಅಮೆಂಡ್ಮೆಂಟ್ ಪ್ರಕಾರ ಮಹಿಳೆಯರಿಗೆ ಗ್ರಾಸ್ ರೂಟ್ ಅಂದರೆ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಪಟ್ಟಣ ಪಂಚಾಯತ್, ಕಾರ್ಪೊರೇಷನ್ ಅಂದರೆ ಕೆಳ ಸ್ತರದ ಎಲ್ಲ 3 ಟೈರ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನನ್ನು ತಂದವರು ಕಾಂಗ್ರೆಸ್ ಅಂತ ನಾನು ಇವತ್ತು ಈ BJP ಅವರು ಯಾರು ಬೊಬ್ಬೆ ಆಗ್ತಾ ಇದ್ದಾರೆ ಅವರಿಗೆ ತಿಳಿಸಲು ಬಯಸ್ತೇನೆ. ಸೆಪ್ಟೆಂಬರ್ 2023 ಭಾರತದ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದ ದಿನ. ಆ ದಿನ ಭಾರತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸರ್ಕಾರದ ಲೋಕಸಭೆಯಲ್ಲಿ ಈ ಮಸೂದೆಯನ್ನು ಮಂಡಿಸಿತು. 20 ಸೆಪ್ಟೆಂಬರ್ಗೆ ಲೋಕಸಭೆ, 21 ಸೆಪ್ಟೆಂಬರ್ಗೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾಯಿತು. ಈ ಕಾಯ್ದೆ ಏನು ಹೇಳ್ತದೆ ಅಂದರೆ, ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲು ಸ್ಥಾನಗಳು, 33% ಮೀಸಲಾತಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಹಿಳೆಯರಿಗೂ ಮತ್ತು 33 ಒಳ ಮೀಸಲಾತಿ. ದೆಹಲಿ ವಿಧಾನಸಭೆಗೂ ಈ ಕಾನೂನು ಅನ್ವಯ. ದೆಹಲಿಯಿಂದ ಪಾಂಡಿಚೇರಿವರೆಗೂ ಈ ಮೀಸಲು ಅನ್ವಯವಾಗ್ತದೆ. ಇದು ಯಾಕೆ ಐತಿಹಾಸಿಕ? ಕಾರಣ, ಮೊದಲ ಬಾರಿಗೆ ಈ ಮಸೂದೆ 1996ರಲ್ಲಿ ಮಂಡನೆಯಾಗಿತ್ತು. 27 ವರ್ಷಗಳು, 5 ಸರ್ಕಾರಗಳು, 5 ಬಾರಿ ವಿಫಲ ಪ್ರಯತ್ನ. ಆ ರಿಸರ್ವೇಷನ್ನ ಮುಖಾಂತರವೇ ಇವತ್ತು ಈ ವೇದಿಕೆಯಲ್ಲಿ ಕೂತ ಎಲ್ಲ ಮಹಿಳೆಯರು ಇವತ್ತು ನಿಮ್ಮ ಮುಂದೆ ನಿಲ್ಲಲು ನಾವು ಶಕ್ತರಾಗಿದ್ದೇವೆ. ಅದೇ ರೀತಿ ಬೊಬ್ಬೆ ಹಾಕುವ BJP ಮಹಿಳೆಯರು ಅದೇ ರಿಸರ್ವೇಷನ್ ಮುಖಾಂತರ ಇವತ್ತು ಜನಪ್ರತಿನಿಧಿಯಾಗಿ ಅವರು ಬೊಬ್ಬೆ ಆಗ್ತಾ ಇದ್ದಾರೆ ಅಂತ ನಾನು ತಿಳಿಸಲು ಬಯಸುತ್ತೇನೆ. ಈ ಮೀಸಲಾತಿದು ರಿಸರ್ವೇಷನ್ 3 ಟೈರ್ ಸಿಸ್ಟಮಿಂದ ಮೇಲೆಗೆ ಹೋಗಬೇಕು. ನಮಗೂ ಲೋಕಸಭೆಯಲ್ಲಿ, ನಮ್ಮ ವಿಧಾನಸಭೆಯಲ್ಲಿ ಅವಕಾಶ ಸಿಗಬೇಕು ಎನ್ನುವ ಕಾರಣಕ್ಕಾಗಿ 33% ರಿಸರ್ವೇಷನನ್ನು ಪದೇ ಪದೇ ಮಂಡಿಸ್ತಾ ಇದ್ರು. ಅಂದರೆ ಅದು ನಾರಿ ಶಕ್ತಿ ವಂದನ್ ಈ ಬಿಲ್ ಬಹಳಷ್ಟು ಬೇಜಾರಲ್ಲಿ ನಾವು ಈ ವಿಷಯವನ್ನು ಹೇಳಲೇಬೇಕು. ನನಗೆ ಬಹಳ ಸಲ ಅನಿಸೋದಿದೆ, ಲಡ್ಕಿ ಹೂ ಮೇ ಲಡ್ಸಕ್ತಿ ಹೂ ಅಂತ ಹೇಳಿದವರು ಇವತ್ತು ಒಬ್ಬ ಮಹಿಳೆಯರಿಗೆ ಈ ರೀತಿ ಅವಮಾನವನ್ನು ಮಾಡ್ತಾರೆ ಅಂತ ಆದರೆ ಇದು ಇವತ್ತು ಮೋದಿಜಿಯವರು ಸೋತದ್ದಲ್ಲ, ಇವತ್ತು ಅವರ ಸರ್ಕಾರ ಸೋತದ್ದಲ್ಲ, ಇದು ದೇಶದ 71 ಕೋಟಿ ಮಹಿಳೆಯರ ಸೋಲು ಅಂತ ನಾನು ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2013ನಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಈ ಬಿಲ್ಲನ್ನು ಮಂಡನೆ ಮಾಡುವಾಗ ರಾಜ್ಯಸಭೆಯಲ್ಲಿ ಅದಕ್ಕೆ ಬಹುಮತ ಸಿಕ್ಕಿದ್ದು, ಲೋಕಸಭೆಯಲ್ಲಿ ಅಲ್ಲಿ ಬಿದ್ದು ಹೋಯಿತು, ಮೆಜಾರಿಟಿ ಇಲ್ಲದ ಕಾರಣ. ಪದೇ ಪದೇ ಈ ಬಿಲ್ಲಿನ ಬಗ್ಗೆ ಬೊಬ್ಬೆಗಳು, ಬೇರೆ ಬೇರೆ ಡಿಬೇಟ್ಗಳು ನಡೆಯಿತು. ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು ಆದರೆ ಏನೂ ಆಗಿರಲಿಲ್ಲ. ಪದೇ ಪದೇ ನಾವು ಹೋಪ್ಸಲ್ಲಿದ್ದೆವು, ಯಾವಾಗ ನಮಗೆ ನಾವು ಕೂಡ ಭಾವಿಸಿದ್ದು ನಮಗೂ ಕೂಡ ಸಮಾಂತರ ಹಕ್ಕು ಈ ಒಂದು ರಾಜಕೀಯದಲ್ಲಿ ಸಿಗುತ್ತೆ ಅಂತ. ಆದರೆ ಯಾವಾಗ ನಮಗೆ ಈ ಸಮಾನತೆ ಸಿಗಲಿಲ್ವೋ ನಾವು ಕೂಡ ಬೇಡಿಕೆ ಇಟ್ಟೆವು, ನಮಗೂ 33% ರಿಸರ್ವೇಷನ್ ಬೇಕಿತ್ತು. ಯಾಕೆಂದರೆ ನಾವು ಕೂಡ MLA ಟಿಕೆಟ್ ಕೇಳುವವರು, MP ಟಿಕೆಟ್ ಕೇಳುವ ಮಹಿಳೆಯರು ನಾವು ಭಾಳಷ್ಟು ಮಂದಿ ಈ ಜಿಲ್ಲೆಯಲ್ಲಿ ಕೂಡ ನಾವು ಇದ್ದೇವೆ. ನಮಗೆ ಅವಕಾಶ ಸಿಕ್ಕಿಲ್ಲ. ಸೊ ಎಲ್ಲರದ್ದು ಒಂದು ವಿಶ್, ನಮಗೆ 33% ರಿಸರ್ವೇಷನ್ ಬೇಕು ಅಂತ. ಈಗ ತಮ್ಮ ಗಮನಕ್ಕೆ 2023ಯಲ್ಲಿ ಓಕೆ, ಸನ್ಮಾನ್ಯ ಮೋದಿ ಅವರ ನೇತೃತ್ವದ ಸರ್ಕಾರ ಇರುವಾಗಲೇ 450 ಮೆಜಾರಿಟಿ ವೋಟ್ಸಲ್ಲಿ ಈ ಬಿಲ್ ಪಾಸ್ ಆಯಿತು, ಹೌದಲ್ವಾ? ಬಹಳಷ್ಟು ಹೋರಾಟಗಳನ್ನು ನೋಡಿದವರು ನಾವು, ಮಹಿಳೆಯರು ಮುಂಚೂಣಿಯಲ್ಲಿದ್ದವರು ನಾವು. ಇದಕ್ಕೆ ನಾವು ಉತ್ತರವನ್ನು ಎಲ್ಲಿ ಕೊಡಬೇಕು ಕೇಳಿದರೆ, ಬಹಳ ಹರಿತವಾದಂತಹ ಅಸ್ತ್ರ ಯಾವುದಾದ್ರೂ ಇದ್ದರೆ ಅದು ಮತದಾನ. ಮುಂದಿನ ಚುನಾವಣೆಯಲ್ಲಿ ಇದಕ್ಕೊಂದು ಬಹಳ ದೊಡ್ಡ ಬೆಲೆಯನ್ನು ಕಾಂಗ್ರೆಸ್ ತೆರ್ತದೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇವತ್ತು ಬಹಳ ನಾಚಿಕೆ ಆಗಬೇಕು ಯಾರಿಗೆ ಕೇಳಿದರೆ, 230 ಮಂದಿಯನ್ನು ಆಯ್ಕೆ ಮಾಡಿದಂತಹ, ಅವರಿಗೆ ಮತ ಹಾಕಿದಂತಹ ಮಹಿಳೆಯರಿಗೆ ಇದು ಮಾಡಿದ ಸೋಲು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗಲ್ಲ, ನಾವಂತೂ ವಿರೋಧಿಗಳೇ ಬಿಡಿ ಅವರಿಗೆ. 2023ಇಂದ ಇವತ್ತು 2026 ನಾವು ಕೆಲವೊಮ್ಮೆ ಕಠೋರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಈ ದೇಶದ ನಮ್ಮ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಟುಕ್ ಅ ಸ್ಟ್ರಾಂಗ್ ಡಿಸಿಷನ್, ಬೋಲ್ಡ್ ಡಿಸಿಷನ್ ತಗೊಂಡ್ರು.
ಸೆಲೆಬ್ರೇಟ್ ಮಾಡಿದ್ರು. ಸರ್, ತಾವು ಮಹಿಳೆಯರ ಬಗ್ಗೆ ಸ್ಟೇಜ್ನಲ್ಲಿ ಬೊಬ್ಬೆ ಹಾಕ್ತೀರಿ, ಸನ್ಮಾನ ಮಾಡ್ತೀರಿ, ಎಂಪವರ್ ಮಾಡ್ಬೇಕು ಹೇಳ್ತೀರಿ, ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಎಲ್ಲ ನೀವು ಗೋಷ್ಠಿಗಳನ್ನು ಮಾಡಿ ಸೆಲೆಬ್ರೇಟ್ ಮಾಡ್ತೀರಿ. ಆದರೆ ಯಾವಾಗ ಅದು ಇಂಪ್ಲಿಮೆಂಟ್ ಬರುವಾಗ ನೀವು ಸೈಡ್ ಲೈನ್ ಮಾಡ್ತೀರಿ. ಇವತ್ತು ಆದ ವಿಷಯ ಅಷ್ಟೇ. ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕೇವಲ ಮಹಿಳೆಯರಿಗಾಗಿ ಮಹಿಳೆಯರ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಮಗೆ ಇಲ್ಲಿ ಮಹಿಳೆಯರಿಗೆ ಸಬಲೀಕರಣ ಇದು ಮುಖ್ಯವಾಗಿದೆ. ಸಬಲೀಕರಣ ಆಗಲೇಬೇಕಾಗಿದೆ. ಮೊದಲನೇದಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅಂದರೆ ಇದರ ಅರ್ಥ, ಎಲ್ಲಿ ಮಹಿಳೆಯರಿಗೆ ಸ್ಥಾನ ಮಾನ ಗೌರವ ಸಿಗುತ್ತದೋ ಅಲ್ಲಿ ದೇವತೆಗಳು ಪ್ರಸನ್ನರಾಗ್ತಾರೆ. ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ನಮಗೆ ಯಶಸ್ಸು ಜಯ ಖಚಿತ. ಆದರೆ ಇವತ್ತು ನಮಗೆ ಇಲ್ಲಿ ಮಹಿಳೆಯರಿಗೆ ಅನ್ಯಾಯವಾಗಿದೆ. ಒಂದು ಕಥೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಂದೆ ತನ್ನ ಮಗಳಿಗೆ ಒಂದು ಮನೆಯ ಕೀ ಕೊಡ್ತಾನೆ. ಮಗಳೇ, ಈ ಮನೆ ನಿನಗೆ. ಮಗಳು ಭಾಳ ಸಂತೋಷ ಪಡ್ತಾಳೆ. ಇವತ್ತು ನನಗೆ ನನ್ನ ಹಕ್ಕು, ನನ್ನ ಸ್ವಾತಂತ್ರ್ಯ, ನನಗೊಂದು ಗೌರವ ಸಿಕ್ಕಿದೆ ಅಂತ ಮಗಳು ಕೀಲಿ ಹಿಡಿದುಕೊಂಡಿರ್ತಾಳೆ. ತಂದೆ ಹೇಳ್ತಾರೆ, ಮಗಳೇ, ಈ ಕೀಯನ್ನು ನಾನು ಯಾವಾಗ ನೀನು ಉಪಯೋಗಿಸ್ಬೇಕಂದ್ರೆ ಈ ಮನೆ ಕಟ್ಟಬೇಕು, ಈ ಮನೆಯ ಕೋಣೆಗಳು ವಿಂಗಡಿಸಿ ಅದರೆಲ್ಲ ಆದ ನಂತರ ಈ ಮನೆಯ ಕೀಯನ್ನು ನೀವು ಬಳಸ್ಬೋದು ಅಂತ. ಇದೇ ಸ್ಟೋರಿ ಈ ಒಂದು ಮಹಿಳಾ ರಿಸರ್ವೇಷನ್ಗೆ ಅನ್ವಯ ಆಗ್ತದೆ. ಇವತ್ತು ನಮ್ಮ ಕೈಯಲ್ಲಿ ಕೀ ಇದೆ, ಆದರೆ ಕೀಯನ್ನು ಯಾವಾಗ ಬಳಸುವುದಂತ ಯಾರಿಗೂ ಗೊತ್ತಿಲ್ಲ. ನಾನು ಕೇಳಲು ಇಚ್ಛಿಸ್ತೇನೆ, ಮಹಿಳಾ ರಿಸರ್ವೇಷನನ್ನು ಈ ಕ್ಷೇತ್ರ ಮರುವಿಂಗಡಣೆ ಡಿಲಿಮಿಟೇಷನ್ ಹಾಗೂ ಸೆನ್ಸಸ್ ಗಣತಿ ಒಟ್ಟಿಗೆ ಜೋಡಿಸಿಕೊಂಡು ತರುವ ಉದ್ದೇಶ ಏನಂತ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆ ನಂಬಿಕೆ ಕಲೆಯನ್ನು ಕಳೆದುಕೊಳ್ಳುವಂಥ ಸಂದರ್ಭ ಹುಟ್ಟಿದೆ. ಯಾಕಂದರೆ ಒಂದು ನಾರಿ ಶಕ್ತಿ ಇವತ್ತು ಮಹಿಳೆಯರ ಮುಂದೆ ಬರುವುದು ವಿರೋಧ ಪಕ್ಷದವರಿಗೆ ಅಷ್ಟು ಇಷ್ಟ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಅವರಿಗೇನಾದರೆ ನಾವೆಲ್ಲಾದರೂ ಮಹಿಳೆಯರು 33% MLA MP ಗಳಾಗಿ ಬಂದರೆ ಗಂಡಸರು ಅವರೇನೋ ಬೇರೆ ಮೂಲೆ ಗುಂಪಾಗ್ತಾರ ಎನ್ನುವ ಒಂದು ಭಯ ಅವರಿಗೆ ಹುಟ್ಟಿದೆ. ಅದು ಕೂಡ ವಿರೋಧ ಪಕ್ಷದ ಗಂಡಸರಿಗೆ ಮಾತ್ರ ಭಯ ಹುಟ್ಟಿದೆ ಅಂತ ನಾನು ಹೇಳ್ತಿದ್ದೇನೆ. ಇವತ್ತು ನರೇಂದ್ರ ಮೋದಿ ಆಡಳಿತದಲ್ಲಿರುವಂಥ ಒಂದು ಏನು ಅವರ NDAದ ಎಲ್ಲ ಪಕ್ಷಗಳ ಪ್ರಮುಖರು ಅವರಿಗೆ ಸಾಥ್ ಕೊಟ್ಟರು, ವಿರೋಧ ಪಕ್ಷದವರು ಸಾಥ್ ಕೊಡದ ಕಾರಣ ಅದು ಅಂಗೀಕಾರ ಆಗಲಿಲ್ಲ. ಮುಂದಿನ ದಿನದಲ್ಲಿ ಈ ಅಂಗೀಕಾರ ಆಗುವವರೆಗೂ ನಾವು ನಾರಿ ಶಕ್ತಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಇರ್ತೇವೆ. ಫಸ್ಟ್ ಆಫ್ ಆಲ್, ಒಂದು ಇಲೆಕ್ಷನ್ ಪ್ರೋಟೋಕಾಲ್ ಅಂತ ಇರುತ್ತೆ, ಚುನಾವಣಾ ನೀತಿ ಸಂಹಿತೆ ಇರುವಾಗ. ಈಗ 2-3 ರಾಜ್ಯಗಳದ್ದು ಇನ್ನೂ ಇಲೆಕ್ಷನ್ ಆಗಿಲ್ಲ. ಹಾಗಾದರೆ ನಮ್ಮ ಚುನಾವಣಾ ಆಯೋಗಕ್ಕೆ ಗೊತ್ತಿಲ್ವೋ? ಇಲೆಕ್ಷನ್ ಪ್ರೋಟೋಕಾಲ್ ಇರುವಾಗ ಇಂಥ ಮಸೂದೆಗಳನ್ನು ತುರ್ತಾಗಿ ಲೋಕಸಭೆಯಲ್ಲಿ ಕರೆದು ಇದನ್ನು ಮಂಡನೆ ಮಾಡಲಿಕ್ಕೆ ಅವರಿಗೆ ಇಲೆಕ್ಷನ್ ಪ್ರೋಟೋಕಾಲ್ ಇದೆಯಾ ಇಲ್ವೋ ಅಂತ ನಾನು ಕೇಳಲು ಬಯಸ್ತೇನೆ. ತರಾತುರಿಯಾಗಿ ಯಾವುದೇ ಒಂದು ಇಂಪ್ಲಿಮೆಂಟೇಷನ್, ಯಾವುದೇ ಒಂದು ವಿಚಾರ ಇರುವಾಗ ಏನಾಗಬೇಕು, 10 days ನೋಟಿಫಿಕೇಶನ್ ಆಗಬೇಕು. ಇವರು ಮಾಡಿದಾರ? 10 days ನೋಟಿಫಿಕೇಶನ್ ಕೊಟ್ಟಿಲ್ಲ. ಒಮ್ಮೆಲೆ ಒಂದು ಸ್ಪೆಷಲ್ ಸೆಷನ್ಗೆ ಕರೆ ಕೊಟ್ಟು ಇವರು ಕರೆಸಿದ್ದಾರೆ. ಇವರ ಉದ್ದೇಶ ಇಷ್ಟೇ, ಇವರಿಗೆ ತಟ್ಟಿದಾಗೆ ಆಗಬೇಕು, ಆದರೆ ಅದು ಅನುಷ್ಠಾನಗೊಳ್ಳಬಾರ್ದು. ಇವತ್ತು ನಮ್ಮ ಪುರುಷ ನಾಯಕರಿಗೆ ಹೆದರಿಕೆ ಉಂಟಾಗಿದೆ. ಯಾವಾಗ ಮಹಿಳೆಯರು ನಮ್ಮ 543ರಲ್ಲಿ ಇವರು ಬಂದು ನಮ್ಮ ಅರ್ಧ ಪಾಲನ್ನು 33 ಅನ್ನು ತಗೊಂಡು ನಮ್ಮ ಸೀಟಿಗೆ ಯಾವಾಗ ಕುತ್ತು ಬರುತ್ತಾ ಎಂಬ ಹೆದರಿಕೆಯಿಂದ ಇವರದ್ದು ಏನು ಇವತ್ತು ಕ್ರಿಯೇಷನ್, ನಾವು ಅದನ್ನು 850 ಸೀಟ್ ಮಾಡುವ, ಅದರಿಂದ ಹಂಚಿಕೊಡುವ, ಅಲ್ಲಿಂದ ಸೆನ್ಸಸ್ ಮಾಡುವ, ಆನಂತರ ಉಳಿದ ಪಕ್ಷಗಳದ್ದು OBC ಅದು ಇದು. ಹಾಗಾದರೆ ಈ ಮಸೂದೆ ಕಾರ್ಯಗತ ತುರ್ತಾಗಿ ಮಾಡಲು ಸಾಧ್ಯನಾ? ಈ 2 ಅಂಶಗಳನ್ನು ಮಹಿಳಾ ಮೀಸಲಾತಿಗೆ ಜೋಡಿಸಿದರೆ ಇಂಪ್ಲಿಮೆಂಟೇಷನ್ ಸಾಧ್ಯನಾ ಅಂತ ನಾನು ನಿಮ್ಮಲ್ಲಿ ಕೇಳಿಕೆ ಬಯಸ್ತೇನೆ. ಒಂದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಬೇಕು ಅಂತ ನಮ್ಮ ಮುಂದೆ ಒಂದು ತಿದ್ದುಪಡಿಯನ್ನು ಇಟ್ಟಿರ್ತಾರೆ. ನಾರಿ ಶಕ್ತಿ ವಂದನ್ ಅನ್ನುವ ಹೆಸರಿನಲ್ಲಿ ಇದೊಂದು ಬಹಳ ದೊಡ್ಡ ಆಂದೋಲನ ನಡೀತದೆ. ಎಲ್ಲ ರೀತಿಯಲ್ಲಿ ಕೂಡ ದೇಶದ ಬಹಳಷ್ಟು ಮಹಿಳೆಯರು ಇದಕ್ಕೆ ಮುಂಚೂಣಿಗೆ ಬಂದು ಬಹಳಷ್ಟು ಮಂದಿ ತಮ್ಮ ಬೈಟ್ಗಳನ್ನು ಕೊಟ್ಟದನ್ನು ನಾವು ನೋಡಿದ್ದೇವೆ.
ರಾಜಕೀಯವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಂಡಂತಹ ಎಲ್ಲ ಮಹಿಳೆಯರು ಕೂಡ ಒಂದೊಂದು ಬೈಟ್ಗಳನ್ನು ಕೊಡ್ತಾರೆ. ನಾರಿ ಶಕ್ತಿ ವಂದನ್ ಬಹಳ ಗಟ್ಟಿತನದಲ್ಲಿ ನಿಲ್ಲಬೇಕು, ನಮಗೂ 33% ರಿಸರ್ವೇಷನ್ ಸಿಗಬೇಕು, ಮಹಿಳೆಯರು ಮುಂದೆ ಬರಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಕನಸಾಗಿತ್ತು. ಇವತ್ತು ನೀವು ಬಿಜೆಪಿಯ ಮಹಿಳೆಯರು ಬೊಬ್ಬೆ ಆಗ್ತಿದ್ದ ಇದ್ದೀರಿ. ನಿಮಗೀಗ ಅರ್ಥ ಆಗಬೇಕು, ಮಹಿಳಾ ಮೀಸಲಾತಿ ಮಸೂದೆ ಸಿಂಗಲ್ ಆಗಿ ಮಂಡನೆ ಮಾಡಬೇಕು, ಲೋಕಸಭೆಯಲ್ಲಿ ಸಿಂಗಲ್ ಆಗಿ ಬರಬೇಕು, ಅದರೊಟ್ಟಿಗೆ ರೆಕ್ಕೆ ಪುಕ್ಕಗಳನ್ನು ಕಟ್ಟಿಕೊಂಡು ಅದಾಗಬೇಕು. ಇದು ಯಾವಾಗ ಆಗುತ್ತೆ ಸ್ವಾಮಿ? ಕಳೆದ ಶುಕ್ರವಾರ ದೇಶದಲ್ಲಿ ಒಂದು ಬಹಳ ದೊಡ್ಡ ಕರಾಳ ದಿನವಾಗಿ ಉಳಿತದೆ. ಎಲ್ಲ ಮಹಿಳೆಯರು ಪಟ್ಟಂತಹ ಆಸೆ ಅಲ್ಲಿ ನಿರಾಸೆ ಆಗ್ತದೆ. ಇವತ್ತು ನಾವೆಲ್ಲ ಊಹಿಸ್ಲಿಕ್ಕೆ ಆಗಲೇ ಇಲ್ಲ 230 ಮಂದಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತಾದರೆ ದೇಶದ ಮಹಿಳೆಯರು ಇದನ್ನು ಯಾವತ್ತೂ ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ. ಅದು ಡಿಲಿಮಿಟೇಷನ್ ಮತ್ತು ಸೆನ್ಸಸ್ ಈಸಿಯೆಸ್ಟ್ ಜಾಬ್. ಅದಕ್ಕೆ ಎಷ್ಟು ವರ್ಷಗಳು ಬೇಕು, ಎಷ್ಟು ಒಂದು ವಿರೋಧಗಳು ಬರ್ತವೆ. ನಮ್ಮ ಮಹಿಳಾ ಮೀಸಲಾತಿ ಏನು ತೊಂದರೆ ಇದೆ ನಿಮಗೆ? ನೀವು 450 ಮೆಜಾರಿಟಿ, ಆವಾಗ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿದೆ, ಎಲ್ಲ ಪಕ್ಷಗಳು 450 ಮೆಜಾರಿಟಿ ಇಟ್ಟು 23ರಲ್ಲಿ ನೀವು ಈ ಮಸೂದೆಯನ್ನು ಪಾಸ್ ಮಾಡಿದ್ದೀರಾ. ನಿಮಗೆ ಜಾರಿ ಮಾಡಲಿಕ್ಕೆ ಏನು ತೊಂದರೆ ಆಗಿತ್ತು? ಯಾಕೆ ನೀವು ದೊಡ್ಡ ಮನಸ್ಸು ಮಾಡಲಿಲ್ಲ ಅಂತ ಕೇಳಿಕೆ ಇಚ್ಛಿಸ್ತೇನೆ. ಕಾಂಗ್ರೆಸ್ ಎಂದಿಗೂ ವಿರೋಧ ಅಲ್ಲ ಮಹಿಳೆಯರಿಗೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಸ್ಥಾನದಲ್ಲಿ ಈ ಬೋರ್ಡ್ ಚೇರ್ಮನ್ಗಳು ನಾವು 5-6 ಮಂದಿ ಮಹಿಳೆಯರಾಗಿದ್ದೇವೆ. ಇದೆಲ್ಲ ಅವಕಾಶವನ್ನು ನಮಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು. ನೋಡುವ ಈ ಜಿಲ್ಲೆಯ ಎಷ್ಟು ಮಂದಿ ಬಿಜೆಪಿಯ ಮಹಿಳೆಯರಿಗೆ ಇಂಥ ಒಂದು ಪ್ರಾತಿನಿಧ್ಯ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅವ್ರದ್ದು ಕೇಳಿಗೆ ಬಯಸ್ತೇನೆ. ಜಾರಿಗೊಳಿಸಬೇಕು ಅನ್ನುವ ಉದ್ದೇಶದಿಂದ ಒಂದು ಅಧಿವೇಶನವನ್ನು ಅದಕ್ಕೋಸ್ಕರನೇ ಮಾಡಿ ಎಲ್ಲರ ಬೆಂಬಲವನ್ನು ಕೇಳಿ ನಾವು ಮಾಡುವ ಎನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಆದರೆ ಅವರ ಪರವಾಗಿರುವಂಥವರು ಮಾತ್ರ ಕೈ ಎತ್ತಿ ವಿರೋಧ ಪಕ್ಷದವರು ನಮಗೆ ಬೆಂಬಲವನ್ನು ಸೂಚಿಸಲಿಲ್ಲ. ಆದ ಕಾರಣ ಇವತ್ತು ಆ ಮಸೂದೆಯನ್ನು ಅಂಗೀಕಾರ ಮಾಡಲಿಕ್ಕೆ ಆಗಲಿಲ್ಲ. ಇದು ನಮಗೆಲ್ಲ ಮಹಿಳೆಯರಿಗೆ ಬೇಸರ ತಂದಿರುವಂಥ ವಿಷಯ. ಇವತ್ತು ಒಬ್ಬನ ಭಾಷಣದಲ್ಲಿ ನಾವೆಲ್ಲ ಹೇಳ್ತೇವೆ, ನಾರಿ ಶಕ್ತಿಗೆ ನಾವು ಮಹಿಳೆಯರ ಪರವಾಗಿದ್ದೇವೆ, ಮಹಿಳೆಯರು ಮುಂದೆ ಬರಬೇಕು, ಈ ಸಮಾಜದಲ್ಲಿ ಅವರು ಕೂಡ ಅಬಳೆಯಲ್ಲ, ಅವಳು ಸಬಳೆಯಾಗಿದ್ದಾರೆ ಎನ್ನುವುದನ್ನು ತೋರಿಸಿಕೊಡ್ಬೇಕು ಎನ್ನುವ ಮಧ್ಯರಾತ್ರಿ ಒಂಟಿಯಾಗಿ ಮಹಿಳೆ ಯಾವಾಗ ನಡೀತಲ್ಲ ಆಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೋದು ಅಂತೇಳಿ. ಆದರೆ ಇವತ್ತು ಮಧ್ಯರಾತ್ರಿ ಬಿಟ್ಟು ನಡು ಮಧ್ಯಾಹ್ನದಲ್ಲಿ ನಡೀಲಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೊಬ್ಬೆ ಹಾಕುವ ಎಲ್ಲ ಬಿಜೆಪಿಯ ಮಹಿಳೆಯರಿಗೆ ಯಾರು ವಿರೋಧ ಮಾಡ್ತಾರೋ ಅವರಿಗೆ ನಾನು ಕೇಳಲು ಬಯಸುತ್ತೇನೆ. ನೀವು ಹೇಳಿ ನಿಮ್ಮ ನಾಯಕರುಗಳಿಗೆ, ನೀವು ಹೇಳಿ ನಿಮ್ಮ ಪ್ರಧಾನಮಂತ್ರಿಯವರಿಗೆ, ಸಿಂಗಲ್ ಬಿಲ್ ಇವತ್ತೇ ನೀವು ತನ್ನಿ. ಯಾರು ಅಪೋಸ್ ಮಾಡ್ತಾರ ಆವಾಗ ನೀವು ಟೀಕಿಸಿ. ಅದು ಆಗ್ಲಿಕ್ಕೆ ಕಾರಣ ಇವತ್ತು ವಿರೋಧ ಪಕ್ಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೆ. ಕಾಂಗ್ರೆಸ್ ಎಂದಿಗೂ ಹೇಳಿಲ್ಲ ಮಹಿಳಾ ಮಸೂದೆಗೆ, ಯಾವಾಗಲೂ ವಿರೋಧ ಮಾಡಿಲ್ಲ. ಮೊನ್ನೆಯ ನೀವು ಸೆಷನ್ ನೋಡಿದ್ರಿ, ವಿರೋಧನೆ ಮಾಡಿಲ್ಲ. ದಯವಿಟ್ಟು ಡಿಲಿಮಿಟೇಷನ್ ಅಂಡ್ ಸೆನ್ಸಸ್ನಿಂದ ಮಹಿಳಾ ಮೀಸಲಾತಿಯನ್ನು ತಾವು ಹೊರಗಿಡಿ, ಆನಂತರ ನೀವು ಆ ಬಿಲ್ಲನ್ನು ಪಾಸ್ ಮಾಡಿ. ನಮ್ಮ ಯಾವುದೇ ವಿರೋಧ ಇಲ್ಲ ಅಂತ ಹೇಳಿದ ಮೇಲೂ ಇವರ ಒಂದು ನಾಟಕ ನೀವು ಗಮನಿಸಬೇಕು. ವಿದಿನ್ 15 minutes ಆಫ್ ಟೈಮ್, ಯಾವಾಗ ಅದು ಬಿಲ್ ಮೆಜಾರಿಟಿ ಇಲ್ಲದೆ ಬಿದ್ದ 298 votes-ಅಲ್ಲಿ 15 minutes ಶಾರ್ಟ್ ಪೀರಿಯಡಲ್ಲಿ ಪೋಸ್ಟರ್ಸ್ ಬಂತು. ಎಲ್ಲಿಂದ ಬಂತು ಸ್ವಾಮಿ ಪೋಸ್ಟರ್ಸ್ ಬಂತು? ಅಂದರೆ ವೆಲ್ ಪ್ರಿಪೇರ್ಡ್. ಈ ಮಸೂದೆಯನ್ನು ಮಂಡನೆ ಮಾಡಿದ ಮೇಲೆ ಪ್ರಧಾನಿಯವರ ಕಣ್ಣುಗಳಲ್ಲಿ ನಾವು ಕಣ್ಣೀರನ್ನು ಕಂಡಿದ್ದೇವೆ. ಇವತ್ತಿನ ಮಹಿಳೆಯರಿಗೆ ನಾನು ಕ್ಷಮೆ ಯಾಚಿಸ್ತೇನೆ, ಇವತ್ತಲ್ಲ ಮುಂದೊಂದು ದಿನ ನಿಮಗೆ ರಿಸರ್ವೇಷನ್ ಕೊಡ್ತೇನೆ ಅಂತ ಪ್ರಧಾನಮಂತ್ರಿಗಳು ಹೇಳಿದಾಗ ನಾನು ಈ ಮುಖಾಂತರ ನಮ್ಮ ಪ್ರಧಾನಿಜಿಯವರಿಗೆ ಒಂದು ಮಾತನ್ನು ಹೇಳ್ತೇನೆ. ನಮಗೆ ಗೊತ್ತಿದೆ, ಸಹೋದರಿಗಳ ಭಾವದಲ್ಲೋ ಮಾತೃಭಾವದಲ್ಲೋ ನೀವು ನಮ್ಗೆ ಕೊಟ್ಟಂತಹ ಸ್ಥಾನಮಾನಗಳನ್ನು ನಾವು ಕಂಡಿದ್ದೇವೆ. ನೀವು ಪ್ರಧಾನಿಗಳಾಗಿ ನಮಗೆ ರಾಜಕೀಯವಾಗಿ ನೀವು ಕೊಟ್ಟ ಪ್ರತಿಯೊಂದು ವಿಚಾರಗಳನ್ನು ನಾವು ನೆನಪಲ್ಲಿಟ್ಕೊಳ್ತೇವೆ. ನಾವು ನಿಮ್ಮೊಂದಿಗೆ ಯಾವತ್ತೂ ಸದಾ ಇರ್ತೇವೆ. ನಾರಿ ಶಕ್ತಿ ಇವತ್ತು ಪ್ರಧಾನಮಂತ್ರಿಗಳ ಜೊತೆಗೆ ಇದೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ಅದನ್ನು ಸಾಬೀತುಪಡಿಸ್ತೇವೆ. ಇಡೀ ದೇಶಕ್ಕೆ ಪ್ರತಿ ಟರ್ಮ್ಗಳಲ್ಲಿ ಕೂಡ ಬಜೆಟ್ಗಳನ್ನು ಸಲ್ಲಿಸಿದಂತಹ ನಿರ್ಮಲಾ ಸೀತಾರಾಮನ್ ನಾನು ಇಲ್ಲಿ ನೆನಪಿಸ್ತೇನೆ. ಅಂತಹ ಗಟ್ಟಿತನದಲ್ಲಿ ಇರುವಂತಹ ಭಾರತೀಯ ಮಹಿಳೆಯರಿಗೆ ಈ ರಿಸರ್ವೇಷನ್ ಇವತ್ತು ಬಿದ್ದು ಹೋಗಿರಬಹುದು. ಆದರೆ ಮತ್ತೊಂದು ಸಲ ನಾವು ಚುನಾವಣೆಯಲ್ಲಿ ಗೆದ್ದು